ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಪಾರ್ಟ್ 2 ಆಫ್ ಅಲೆಪ್ಪಿ ಬೋಟ್ ಹೌಸಲ್ಲಿ. ಯಾರಾದರೂ ಇನ್ನು ಪಾರ್ಟ್ 1 ನೋಡಿಲ್ಲ ಅಂದರೆ ಅದನ್ನು ನೋಡಿಕೊಂಡು ಬೇಗ ಬೇಗ ವಾಪಸ್ ಪಾರ್ಟ್ 2ನ ನೋಡಿ, ಇಲ್ಲಾಂದರೆ ನಿಮಗೆ ಪಾರ್ಟ್ 2 ಅರ್ಥ ಆಗಲ್ಲ. ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು ಬೋಟ್ ಹೌಸ್ ಬಾಲ್ಕನಿಯಲ್ಲಿ ಆಲ್ಮೋಸ್ಟ್ 1 hour ಲಾಕ್ ಆಗಿದ್ವಿ. ನಾವು ಹೇಗೆ ಈಚೆ ಬಂದ್ವಿ ಅಂತ ನೀವು ನೋಡಲೇಬೇಕು. ಆದರೆ ಅದಕ್ಕೂ ಮುಂಚೆ ಬನ್ನಿ ಬೋಟ್ ಹೌಸ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ನಮ್ಮ ಬೋಟ್ ಹೌಸಿನ ಎಂಟ್ರೆನ್ಸ್ ಆಗುತ್ತೆ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಥರ ಬ್ಯೂಟಿಫುಲ್ ಹಾಲ್ ಥರ ನಿಮಗೆ ಸಿಗುತ್ತೆ. ಲೈಕ್ ಸಿಟ್ಟಿಂಗ್ ಏರಿಯಾ, ಲಿವಿಂಗ್ ರೂಮ್. ನೀವು ಇಲ್ಲಿ ಕುತ್ಕೊಂಡು ಸೈಡ್ಸಲ್ಲಿ ನೋಡ್ಬೋದು, ಫ್ರಂಟ್ ವ್ಯೂ ಕೂಡ ನೋಡ್ಬೋದು. ನೋಡಿ, ಡೇಯಲ್ಲಿ ಈ ಥರ ಕಾಣುತ್ತೆ. ಸೊ ನಿಮಗೆ ನೈಟ್ ವ್ಯೂ ಕೂಡ ನಾನು ಹಾಕ್ತೀನಿ ಹೇಗೆ ಕಾಣುತ್ತೆ ಅಂತ. ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಥರ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ಹೀಗೆ ಸ್ಟ್ರೈಟ್ ಹೋದರೆ ನಮಗೆ ರೈಟ್ ಸೈಡೆಲ್ಲ ರೂಮ್ಸ್ ಇದೆ, ಲೆಫ್ಟ್ ಸೈಡಲ್ಲಿ ವಿಂಡೋಸ್ ಇಟ್ಟಿದ್ದಾರೆ. ಸೊ ನಾವು ವಿಂಡೋ ವ್ಯೂ ಕೂಡ ಮಾಡ್ಕೊಂಡು ಕೂತ್ಕೊಳ್ಬೋದು. ಇಲ್ಲಿ ಒಂದು ಕ್ಯೂಟಾಗಿರೋ ಮಿರರ್ ಇದೆ. ಹಾಗೆ ಮುಂದೆ ಹೋದರೆ ಇಲ್ಲಿ ರೂಮ್ ಸಿಗುತ್ತೆ. ನೋಡಿ ಎಷ್ಟು, ನಮ್ಮ ರೂಮ್ ಡೋರ್ ಓಪನ್ ಮಾಡ್ಕೊಂಡು ಕೂಡ ನಾವು ವ್ಯೂ ಮಾಡ್ಬೋದು. ಇಲ್ಲಿ ವಿಂಡೋ ಡೋರು ಓಪನ್ ಮಾಡ್ಕೊಂಡು ನಿಂತ್ಕೊಳ್ಬೋದು. ಬಟ್ ತುಂಬ ಧೈರ್ಯ ಬೇಕು ಓಪನ್ ಮಾಡಿ ನಿಂತ್ಕೊಳ್ಳೋದಕ್ಕೆ. ಸಖತ್ ಭಯ ಆಗುತ್ತೆ. ಬಿಕಾಸ್ ತುಂಬ ನೀರಂದರೆ ಭಯ ಇರೋರಿಗೆ ತುಂಬ ಭಯ ಆಗುತ್ತೆ. ಆ್ಯಂಡ್ ಹಾಗೆ ಸ್ಟ್ರೈಟ್ ಹೋದರೆ ನಮ್ಮ ರೂಮ್ ಸಿಗುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡ್, ಇದು ನನ್ನ ರೂಮ್ ಆಗುತ್ತೆ. ಸೊ ರೂಮ್ ನಿಮಗೆ ಆಮೇಲೆ ತೋರಿಸ್ತೀನಿ. ಈ ಕಡೆ ಹಾಗೆ ಸ್ಟ್ರೈಟ್ ಹೋದರೆ ಇದು ಕಿಚನ್ ಏರಿಯಾ. ಸೊ ಇವರೆಲ್ಲ ನಮಗೆ ಕುಕ್ ಮಾಡಿ ಕೊಡ್ತಾರೆ. ಹೀಗೆ ಸ್ಟೇರ್ಸ್ ಹತ್ಕೊಂಡು ಹೋದರೆ ಮೇಲ್ಗಡೆ 2 ರೂಮ್ಸ್ ಇದೆ. ಸೊ ನಮ್ಮ ಲೆಫ್ಟಲ್ಲಿ ಏನು ನೋಡ್ತಿದ್ದೀರಾ ಅಲ್ಲೊಂದು ರೂಮ್ ಇದೆ. ಸ್ಟ್ರೈಟಿಗೆ ಒಂದು ಮಿರರ್ ಇಟ್ಟಿದ್ದಾರೆ, ತುಂಬ ಕ್ಯೂಟಾಗಿದೆ. ನೋಡಿ, ಎಲ್ಲ ರೂಮು ಸೇಮೇ ಇರುತ್ತೆ. ಇಲ್ಲಿ ನಮ್ಮ ರೈಟಲ್ಲಿ ಒಂದಿದೆ, ಬಟ್ ವ್ಯೂವಿಂಗ್ ಮಾತ್ರ ವಿಂಡೋ, ಎಲ್ಲ ಕಡೆ ವಿಂಡೋ ಇಟ್ಟಿದ್ದಾರೆ. ಹೀಗೆ ಸ್ಟ್ರೈಟ್ ಹೋದರೆ ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಏನು ನಮ್ಮ ಡೈನಿಂಗ್ ಏರಿಯಾ ಇರುತ್ತೆ. ತುಂಬ ಜನ ಕುತ್ಕೊಂಡು ಊಟ ಮಾಡ್ಬೋದು. ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ, ಇಲ್ಲಿಂದ ಹಾಗೆ ಸ್ಟ್ರೈಟ್ ಹೋದರೆ ಒಂದು ನಿಮಗೆ ಸಿಟ್ಟಿಂಗ್ ಏರಿಯಾ ಸಿಗುತ್ತೆ. ಲೈಕ್ ಕುತ್ಕೊಂಡು ವ್ಯೂ ನೋಡೋದಕ್ಕೆ. ಇಲ್ಲಿ ಎಲ್ಲ ಕಡೆನೂ AC ಹಾಕಿದ್ದಾರೆ, ಬಿಕಾಸ್ ಅಷ್ಟು ಹ್ಯುಮಿಡಿಟಿ ಇದೆ. ಮತ್ತು ಸೋಫಾಸ್ ಎಲ್ಲ ಇಟ್ಟಿದ್ದಾರೆ, ಆರಾಮಾಗಿ ನಾವು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ನೈಟ್ ಕೂಡ ಸಾಂಗ್ಸ್ ಹಾಕ್ತಾರೆ, ಲೈಕ್ ಊಟ ಮಾಡುವಾಗ ವಿ ಕ್ಯಾನ್ ಎಂಜಾಯ್ ಎ ಲಾಟ್. ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ವ್ಯೂ ಕಾಣುತ್ತೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಈ ಥರ ನೋಡಿ, ಆಲ್ರೆಡಿ ಇಲ್ಲಿ ನಮ್ಮ ಜೊತೆ ಬಂದಿರೋ ಒಂದು ಕಪಲ್ ಕೂತಿದ್ದಾರೆ. ಈ ಥರ ಕಾಣುತ್ತೆ ನೋಡಿ. ಸೊ ಇದು ನಮ್ಮ ರೂಮ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಡ್ ಹಿಂದಗಡೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲಿ ವಿಂಡೋ ಇದೆ, ರೂಮಲ್ಲಿ ಕೂಡ ವಿಂಡೋ ಇದೆ, ನೀವು ಓಪನ್ ಮಾಡ್ಕೊಂಡು ಕೂತ್ಕೊಳ್ಬೋದು. ನೀವೇನಾದ್ರು ಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪಿಂಕ್ ಕಲರ್, ನಾನು ಪುಲ್ ಮಾಡ್ತಿದ್ದೀನಲ್ಲ, ಆ ಥರ ನೀವು ಕ್ಲೋಸ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದು ನೈಟ್ ವ್ಯೂ ನೋಡ್ಕೊಂಡು ಬನ್ನಿ. ನಮ್ಮ ಬೋಟ್ಸ್ ಆಲ್ರೆಡಿ ಎಲ್ಲ ಬೋಟ್ ಸ್ಟ್ಯಾಂಡಿಗೆ ಬಂದುಬಿಟ್ಟಿದೆ. ನೀವು ಅಲ್ಲಿ ನೋಡಿರ್ಬೋದು ಪಕ್ಕದಲ್ಲಿ ಬೋಟ್ಸ್ ಎಲ್ಲ ಇರೋದು. ನೈಟ್ ವ್ಯೂವಲ್ಲಿ ನೋಡಿ, ಲೈಟ್ ಹಾಕಿದಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನಮ್ಮ ರೂಮ್ನ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಲ್ವಾ? ನೋಡಿ, ಆ ಲೈಟಿಂಗ್ಸಲ್ಲಿ ನಾವು ರಿಯಲ್ ಐಸಲ್ಲಿ ನೋಡಿದಾಗ ನಮ್ಗೆ ಆ ಬ್ಯೂಟಿ ಕಾಣುತ್ತೆ, ಎಷ್ಟು ಸಕ್ಕತ್ತಾಗಿರುತ್ತೆ ಅಂತ. ಸೊ ಇದಿಷ್ಟು ಫುಲ್ಲು ನಮ್ಮ ರೂಮ್ ಆಗಿರುತ್ತೆ. ಎಷ್ಟು ಕ್ಯೂಟಾಗಿ ಇಂಟೀರಿಯರ್ ಮಾಡ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ನೋಡಿ, ಡೈನಿಂಗ್ ಹಾಲ್ ನೋಡಿ ಯಾವ ಥರ ಇಂಟೀರಿಯರ್ ಮಾಡ್ತಿದ್ದಾರೆ. ಲೈಕ್ ಲೈಟಿಂಗ್ ಮಾತ್ರ ಸೂಪರ್ ಆಗಿದೆ. ಲೈಕ್ ನಾವು ಅಲ್ಲಿ ರಿಯಲಾಗಿ ನೋಡಬೇಕು, ಸಖತ್ತಾಗಿರುತ್ತೆ ಲೈಟಿಂಗ್ಸ್ ಮಾತ್ರ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಸ್ವಲ್ಪ ಲೈಟಾಗಿ ರೆಡಿ ಆಗಿದ್ದೆ. ಮತ್ತು ಈಚೆ ಬಂದು ನಮ್ಮ ಬೋಟ್ಸ್ ಯಾವ್ದಾದ್ರು ಇದ್ದಾವೆ, ಎಷ್ಟು ಬೋಟ್ಸ್ ಬಂದಿದ್ದಾವೆ ಅಂತ ನೋಡೋಣ ಅಂತ ಬಂದೆ. ನೋಡಿ, ಇಲ್ಲಿ ತುಂಬ ಅಂದರೆ ತುಂಬ ಬೋಟ್ಸ್ ಇದ್ದಾವೆ. ಇಲ್ಲಿ ಪ್ರತಿಯೊಂದು ಬೋಟಿಗೂ ಅದರದ್ದೇ ಆದ ಒಂದು ಹೆಸರಿದೆ. ನಮ್ಮ ಬೋಟ್ ಹೆಸರು ರಾಯಲ್ ಪ್ಯಾಲೇಸ್ ಅಂತ. ಇಲ್ಲಿ ತೋರಿಸಿ ನೋಡಿ, ನಿಮಗೆ ಕಾಣುತ್ತೆ ಅನಿಸುತ್ತೆ ಮೇ ಬಿ. ಎಲ್ಲ ನೇಮ್ಸು ಬೋರ್ಡ್ ಹಾಕಿದ್ದಾರೆ, ನೇಮ್ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಪ್ರತಿಯೊಂದು ಬೋಟ್ಸ್ಗೂ ನೇಮ್ ಇರುತ್ತೆ. ಈ ವಿಡಿಯೋ ಮಾಡ್ತಿರೋದು ನಾವು ನೈಟ್ ಬೋಟ್ ಒಂದು ರೈಡ್ ಏನು ಮಾಡ್ಕೊಂಡು ಬಂದು ನಮ್ಮ ಬೋಟ್ ಸ್ಟ್ಯಾಂಡ್ ಹತ್ರ ಸ್ಟಾಪ್ ಮಾಡಿರ್ತಾರೆ. ಸೊ ಸಂಜೆ ಮೇಲೆ ಬೋಟ್ಸ್ನೆಲ್ಲ ತೆಗೆಯೋದಿಲ್ಲ, ಬಿಕಾಸ್ ಅಲ್ಲಿ ಫಿಶಿಂಗ್ ನೆಟ್ಟೆಲ್ಲ ಹಾಕಿರ್ತಾರೆ, ಹಾಳಾಗತ್ತೆ ಅಂತ ಹೇಳಿ. ಸೊ ನೈಟ್ ಸ್ಟ್ಯಾಂಡಲ್ಲೇ ಇರುತ್ತೆ. ಸೊ
ಸೊ ನಾವು ಎಲ್ಲ ಬೋಟ್ಸ್ ಹೇಗಿರುತ್ತೆ, ಡಿಫ್ರೆಂಟ್ ಬೋಟ್ಸ್ ಎಲ್ಲ ಇರುತ್ತೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊಟ್ವಿ. ಎಷ್ಟು ದೂರ ಹೋಗ್ತಿದ್ವೋ ಅಷ್ಟು ಬೋಟ್ಸು ಇದ್ದಾವೆ. ಅಂದರೆ ತುಂಬ ಬೋಟ್ಸ್ ಇವೆ. ಆಲ್ಮೋಸ್ಟ್ ನಾವು 1 ಕಿಲೋಮೀಟರ್ ಏನೋ ನಡ್ಕೊಂಡು ಹೋಗಿದ್ವಿ. ಅಷ್ಟು ಬೋಟ್ಸ್ ಇದ್ವು, ನೀವು ನೋಡ್ಬೋದು. ಅದನ್ನೆಲ್ಲ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ ನಿಮಗೆ. ಬೋಟ್ಸ್ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಡಿನ್ನರ್ ರೆಡಿ ಆಗಿತ್ತು. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳಿದ್ರು. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ಜಸ್ಟ್ ಒಂದು ಕ್ಯಾಂಡಲ್ ಇಟ್ಟಿದ್ದಾರೆ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಲೈಕ್ ಫ್ಲವರ್ಸ್ ಎಲ್ಲ ಹಾಕಿ ಕ್ಯಾಂಡಲ್ ಎಲ್ಲ ಇಟ್ಟಿರ್ತಾರೆ, ಸಮಥಿಂಗ್ ಶೋ ಪೀಸಸ್ ಎಲ್ಲ ಇಟ್ಟಿರ್ತಾರೆ ಅಂತ. ಬಟ್ ಆದರೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಫೀಲ್ ಇತ್ತು. ಇದು ಜಸ್ಟ್ ಕಾಂಪ್ಲಿಮೆಂಟ್ರಿ ನಮ್ಗೆ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಿದ್ವಿ. ಸೊ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಡೇ 4 ಅಲಪಿ ಬೋಟ್ ಹೌಸಲ್ಲೇ ಇದ್ದೀವಿ. ಲೈಕ್ ನಾವು ನೆನ್ನೆ ನೈಟ್ ಸ್ಟೇ ಆಗಿದ್ವಿ. ಈ ಡ್ರೆಸ್ಸಲ್ಲಿ ಅಷ್ಟು ಫೋಟೋಸ್ ಮತ್ತು ವೀಡಿಯೋಸ್ ನಾನು ತಗೊಳಕ್ಕಾಗಿಲ್ಲ. ಅದಕ್ಕೆ ಮತ್ತೆ ಬೆಳಗ್ಗೆ 5 o'clock ಎದ್ದು ಎಲ್ಲ ರೆಡಿಯಾಗಿ ಮತ್ತು ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಲೈಕ್ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಮಾಡೋಣ ತಗೊಳ್ಳೋಣ ಅಂತ ಹೇಳಿ. ಈಗ ಟೈಮ್ ಆಲ್ರೆಡಿ 6 o'clock ಆಗಿದೆ. ಸೊ ಸನ್ರೈಸ್ ನೋಡೋಣ ಅಂತ ಆ್ಯಕ್ಚುಲಿ ಬೇಗ ಇದ್ದೀವಿ. ನೋಡೋಣ ನಮಗೆ ಸನ್ರೈಸ್ ಕಾಣಿಸುತ್ತಾ ಇಲ್ವಾ ಅಂತ. ಅಷ್ಟು ಬೇಗ ಎದ್ದು ಮೇಲೆ ಹೋದರೆ ನೋಡಿ ನಮಗೆ ಫುಲ್ ಕ್ಲೌಡಿ ಇದೆ, ಏನೂ ಕಾಣ್ತಿಲ್ಲ, ಸೂರ್ಯನೇ ಕಾಣ್ತಾ ಇಲ್ಲ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಗೈಸ್, ಬೆಳಗ್ಗೆಯಲ್ಲಿ ನಾವು ನೋಡೋಣ ಅಂತ ಬಂದಿದ್ವಿ. ಸನ್ರೈಸ್ ಎಲ್ಲೂ ಕಾಣಿಸ್ಲಿಲ್ಲ ನಮಗೆ, ಅನ್ಫಾರ್ಚುನೇಟ್ಲಿ. ನಾನೇನು ಮಾಡಿದೆ, ಈ ಡೋರು ನಾನು ನಾರ್ಮಲಾಗಿ ಮನೆ ಡೋರ್ ಕ್ಲೋಸ್ ಮಾಡ್ತಾರೆ ಫುಲ್ ಕ್ಲೋಸ್ ಮಾಡಿಬಿಟ್ಟೆ, ಲಾಕ್ ಹಾಕ್ಬಿಟ್ಟಿದೆ ಡೋರು. ಈಗ ನಾವು ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಆಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಯಾರೂ ಬಂದಿಲ್ಲ ಗೈಸ್ ಡೋರ್ ಓಪನ್ ಮಾಡೋದಕ್ಕೆ. ಇಂದ ಕರೆದ್ರೂ ಕೇಳಿಸ್ತಾ ಇಲ್ಲ ಯಾರಿಗೂ. ಎಲ್ಲರೂ ಮಲಗಿದ್ದಾರೆ, ಇನ್ನು ಯಾರೂ ಎದ್ದೂ ಇಲ್ಲ. ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲಿದ್ದೀನಿ ಬ್ರೋ. ಗೈಸ್, ಈಗ ನಾವು ಆಚೆ ಹೋಗಬೇಕು, ಡೋರ್ ಓಪನ್ ಮಾಡೋಕ್ಕಾಗ್ತಿಲ್ಲ. ಇದು ಪುಷ್ ಮಾಡಬೇಕು. ಇಲ್ಲಿ ಲಾಕ್ ಆಗಿಬಿಟ್ಟಿದೆ ಅಲ್ಲಿ ಒಳಗೆ. ಇಲ್ಲಿ ನೋಡಿ, ಇವರು ವಾಟರ್ ಬಾಟಲ್ಸ್ ಎಲ್ಲ ಬೋಟಲ್ಲಿ ತೊಗೊಂಡು ಹೋಗ್ತಿದ್ದಾರೆ. ಲೈಕ್ ಬೋಟ್ ಹೌಸಿಗೆ ಕೊಡೋದಕ್ಕೆ ಅಂತ ವಾಟರ್ ಬಾಟಲ್ಸ್ನ ತೊಗೊಂಡು ಹೋಗ್ತಿದ್ದಾರೆ. ಕಾಣಿಸ್ತಿದೆ ಅಲ್ಲ? ಹೆಂಗೆ ಫೀಲ್ ಆಗ್ತಿದೆ ಲಾಕ್ ಆಗಿರೋದು? ನನಗೇನಿಲ್ಲ, ಜಂಪ್ ಮಾಡಿ ಕೆಳಗೆ ಹೋಗ್ತೀನಿ. ಎಲ್ಲಿ ಕೆಳಗೆ ಹೋಗ್ತೀರಾ? ನೀರು ಒಳಗೆ ಬೀಳ್ತೀರಾ? ಹೋಗೋಣ. ಎಲ್ಲಿ ಹೋಗ್ತೀರಾ? ಇಲ್ಲಿ ಜಂಪ್ ಮಾಡಿ ಅಲ್ಲಿ ಇಟ್ಟು ಹೋಗ್ತೀನಿ. ಮತ್ತು ನಾನು ಆಮೇಲೆ ಬಂದು ಅಲ್ಲಿಂದ ಬಂದು ಬೇಡ, ವೆಯ್ಟ್ ಮಾಡೋಣ ಇರಿ, ಯಾರಾದರೂ ಬರ್ತಾರ ಅಂತ. ಅದಕ್ಕೆ ಬರೋ ಮೇಲೆ ಇವರು ಲಾಕ್ ಮಾಡ್ಬಿಟ್ಟಲ್ಲಿ ಅದು ಹೊರಗೆ ಬಂದು ಇನ್ಸೈಡ್ ಲಾಕ್ ಆಗೋದನ್ನ ಇವಳು ಫುಲ್ ತಗ್ಬಿಟ್ಟು ಅದು ಒಳಗೆ ಲಾಕ್ ಆಗಿಬಿಟ್ಟೈತೆ. ಈಗ ಯಾರಿಗೂ ಬರ್ತಾನೆ ಇಲ್ಲ, ಅವಾಗಿಂದ 1 hour ಆಯ್ತು ನಾವು ಇಲ್ಲಿ ಬಂದು. ಬಾಬಾ ಬೇಗ ಬೈ. ಗೈಸ್, ಫೈನಲಿ ಬಂದರೆ ಡೋರ್ ಓಪನ್ ಮಾಡೋದಕ್ಕೆ. ಥ್ಯಾಂಕ್ ಗಾಡ್. ಬಂದು ಅಷ್ಟೇನು ಬೋಟ್ ಡ್ರೈವರು ಇಲ್ಲಿ ಹೊರಗಡೆ ಹೋಗ್ತಾಯಿದ್ರು. ನಾವು ಅವ್ರಿಗೆ ಹೇಳಿ ಈಗ ಡೋರ್ ಓಪನ್ ಮಾಡಿಸ್ತಾ ಇದ್ದೀವಿ. ಬಂದರೆ ನೋಡಿ, ಐ ಥಿಂಕ್ ಯು ಕ್ಯಾನ್ ಸಿ ದಮ್. ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಡೋರ್ ಓಪನ್ ಮಾಡೋದಕ್ಕೆ. ಸೊ ಗೈಸ್, ಇದು ಇವತ್ತು ನನ್ನ ಔಟ್ಫಿಟ್, ಡೇ 4th ಔಟ್ಫಿಟ್ ಇದು. ನಾವು ಆಗಲೇ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿದ್ದೀವಿ, ಟಿಫನ್ ಮಾಡ್ಕೊಂಡ್ಬಂದು ಡ್ರೆಸ್ ಚೇಂಜ್ ಮಾಡಿ ಈಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಕೊಚ್ಚಿ ಸೈಟ್ ಸೀಯಿಂಗ್ ಮಾಡಿಕೊಂಡು ಒಂದು ಬೀಚ್ಗೆ ಹೋಗಿ ಇವತ್ತು ನೈಟ್ನ ಹೊರಡ್ತಾಯಿದ್ದೀವಿ. ನಾವೀಗ ಮಾರಾರಿಕುಲಂ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಡೇ ನಾವು ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.